ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಲ್ಲವಿ ಸತೀಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವ್ಲಾಗ್ಸ್ ಬೈ ಪಲ್ಲವಿ. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ 6 ಗಂಟೆ 6:30ಗೆ ಈ ಥರ ವಾತಾವರಣ ಇರುತ್ತೆ. ಈಗಿನ ವಾತಾವರಣ ಅಂತೂ ಹೇಳೋಕ್ಕೆ ಆಗಲ್ಲ. ಬೆಳಗ್ಗೆ ಬಿಸಿಲು, ಮಳೆ, ಚಳಿ ಎಲ್ಲನೂ ಇರುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ದೇವ್ರ ಪೂಜೆ ಮಾಡೋಣ ಅಂತ ಫಸ್ಟು ಹೊಸ್ಲು ಪೂಜೆ ಮಾಡ್ಕೊಳ್ಳೋಣ ಅಂತ ಹೊಸ್ಲೆಲ್ಲ ರೆಡಿ ಮಾಡ್ಕೊತಿದ್ದೆ. ಶುಕ್ರವಾರ ಪೂಜೆ ಮಾಡಬೇಕು ಅಂತಂದರೆ ನೆನ್ನೆನೇ ಅಂದರೆ ಗುರುವಾರನೇ ಎಲ್ಲ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿಟ್ಕೊಂಡಿರ್ತೀನಿ. ಶುಕ್ರವಾರ ಬೆಳಗ್ಗೆಗೆ ತುಂಬಾ ಕೆಲಸ ಆಗುತ್ತೆ ಅಂತ ನೆನ್ನೆನೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಈಗ ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲನೂ ವಿಭೂತಿ ಎಲ್ಲ ಧರಿಸಿ ಹೂವು ಇಟ್ಟು ಬೆಳಗ್ಗಿನ ತಿಂಡಿಗೆ ಕಡಲೆಬೇಳೆ ಚಟ್ನಿ, ದೋಸೆ, ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಕಡಲೆಬೇಳೆ ಚಟ್ನಿ ಆಲ್ಮೋಸ್ಟ್ ಯಾರು ಮಾಡಲ್ಲ, ಆದರೆ ಇದು ಹಳ್ಳಿ ಕಡೆ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಯಾರೊಂದು ಸತಿ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸತಿ ಟ್ರೈ ಮಾಡಿ. ಏನಿಲ್ಲ, ಒಂದು ಸ್ವಲ್ಪ ಕಡಲೆಬೇಳೆ ತೊಗೊಂಡು ಅದನ್ನು ಕೆಂಪಗಾಗೋ ಥರ ಹುರ್ಕೊಂಡು ಅದಕ್ಕೆ 3 ಹಸಿಮೆಣ್ಸಿಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿನ ಬಿಸಿ ಮಾಡಿಕೊಂಡು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಮಾಡಿಕೊಂಡು 4-5 ಪೀಸ್ ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಒಂದು 2-3 ಪೀಸ್ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಕಡಲೆಬೇಳೆ ಚಟ್ನಿ. ಈಗ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಜೀರಿಗೆ, ಹಿಂಗು ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕುಂಬಳಕಾಯಿ ಪಲ್ಯ ತುಂಬಾ ಈಸಿ. ಮಾಮೂಲಿ ಪಲ್ಯಗಳು ಮಾಡೋ ಥರನೇ ಅದಕ್ಕೆ 2 ಹಸಿಮೆಣ್ಸಿಕಾಯಿ, ಸ್ವಲ್ಪ ಈರುಳ್ಳಿ, ಒಂದು 3-4 ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕೆಂಪಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಕುಂಬಳಕಾಯಿ ಹಾಕ್ಕೊಂಡು ಆವಾಗಲೇ ಹಸಿಮೆಣ್ಸಿಕಾಯಿ 2 ಹಾಕ್ಕೊಂಡಿರೋದ್ರಿಂದ ಈಗ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಅಥವಾ ಅಚ್ಚಕಾರದ ಪುಡಿ ಆದರೂ ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ 2-3 ಸ್ಪೂನ್ ಹಸಿ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ. ಈಗ ದೋಸೆ ಜೊತೆ ಕಡಲೆಬೇಳೆ ಚಟ್ನಿ, ಕುಂಬಳಕಾಯಿ ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನನಗಂತೂ ತುಂಬ ಫೇವ್ರೆಟ್. ನಿಮ್ಗೆ ಯಾರಿಗಾರು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಒಗ್ದಿರೋ ಬಟ್ಟೆ ಎಲ್ಲ ಗಾಳಿಗೆ ಸ್ವಲ್ಪ ಹಾರ್ಕೊಂಡಿತ್ತು, ಅದನ್ನೆಲ್ಲ ಎತ್ಕೊಂಡು ಇವತ್ತು ಒಗ್ದಿರೋ ಬಟ್ಟೆನೆಲ್ಲ ಒಣಗಾಕೋಣ ಅಂತ ಮೇಲೆ ಹೋಗಿ ಬಟ್ಟೆನೆಲ್ಲ ಎತ್ಕೊಂಡು ಒಣಗಾಕಿದೆ.
ಹೋಯ್ತೀಯಾ? ಎಲ್ಲಿಗೆ ಹೋಯ್ತೀಯಾ? ಎಲ್ಲಿಗೆ ಹೋಯ್ತೀಯಾ? ಹೋಯ್ತೀಯಾ? ಮೊಮ್ಮ ತಿಂದ ನೀನು? ಅನ್ನ ಊಟ ಮಾಡ್ದಪ್ಪ? ಹೆಂಗೆ ಊಟ ಮಾಡಿದೆ ಅನ್ನ? ಹೆಂಗೆ ತಿಂದೆ ಅನ್ನ? ತೋಷು ಏಯ್ ಕಳ್ಳಿ ನೀನ. ಏನಿಲ್ಲ ಲಯನ್ ಅಲ್ಲಿ. ಲಯನ್ ಲಯನ್ ಅತ್ತೆ ಇಲ್ಲ ಅತ್ತೆ ಅತ್ತೆ ಇಲ್ಲ ಅತ್ತೆ. ಇಲ್ಲಿ ಪಪ್ಪಿ ಕೊಟ್ಬಿಡು ಮಾಮಂಗೆ. ಇಲ್ಲಿ ಲಡ್ಡು ಅಲ್ಲಿ ಮಾಮ ಇಲ್ಲ, ಮಾಮ ಹೋದ ಅಂಗಡಿಗೆ. ಮಾಮ ತಿರ್ಸು ಉಪ್ಪನ್ ಬಿಡು ಉಪ್ಪನ್ ಬಿಡು ಉಪ್ಪನ್ ಬಿಡು ತಿರ್ಸು ಉಪ್ಪನ್ ಉಪ್ಪನ್ನೇ ಆರಾಮಾಗಿ ತಿರ್ಗಿಸ್ತದೆ. ಲಡ್ಡು ಲಯನ್ ಎಲ್ಲಿ? ಲಯನ್ ಎತ್ಕೋ, ಲಯನ್ ಎತ್ಕೋ, ಲಯನ್ ಎತ್ಕೋ. ಅದ್ರ ಮೇಲೆ ಕಾಲು ಹಾಕ್ತಾಳೆ ಇಲ್ಲಿ ಹಿಂಗೆ ಎತ್ತಿ ಹಿಂಗೆ. ಪಪ್ಪಂಗೆ ಕೊಟ್ಬಿಡು, ಪಪ್ಪಂಗೆ. ಟೈಗರ್ ತುಂಬ ಟೈಗರ್ 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 ಎಲ್ಲ ನಿಮ್ಮ ಮಗಳ ಬರವಣಿಗೆನಾ? ಮುಂಚೆನೇ ಇತ್ತು. ಮೊದಲೇ ಆಯ್ತಾ? ಹೇಳಿ ಕೊಡ್ದವ್ರೆ ಆದ್ರೆ ಅದು ಕಾಣಿಸ್ತದೆ ಏನಂತ ಗೊತ್ತಿಲ್ಲ ನನಗೆ. ಎಲ್ಲೋ ಇಲ್ಲಿ ಈ ಕಡೆ ನಿಂತು ನೋಡ್ರಿ. ನಾನೆಲ್ಲ ನಿಮ್ಮ ಪಾಪನ ಗಿಟ್ಟಿರಲ್ಲ ಅನ್ಕೊಂಡೆ. ನ್ಯೂಸ್ ಅದು ಇನ್ನೂ ಗೊತ್ತಿಲ್ಲ, ಅದು ಇನ್ನೂ ಗೊತ್ತಾಗ್ತಿಲ್ಲ. ಇನ್ನೊಂದು ಎಷ್ಟು ಯಾವಾಗ ಕಲ್ತ್ಕೊಳ್ಳೋಣ ಏನೋ ಗೊತ್ತಿಲ್ಲ, ಅದನ್ನೂ ಅಭ್ಯಾಸ ಇಲ್ಲ. ಅಜ್ಜಿ ಕೊಡಿಬೇಡ, ಬೈ ಕಡೆ ಮಾಡು. ಸ್ವಲ್ಪ ಐಟಮ್ಸ್ ಬೇಕಿತ್ತು ಮನೆಗೆ, ಚಾಪೆ ಪಾತ್ರೆ ಆ ಥರ. ಸರಿ ಅಂದ್ಬಿಟ್ಟು ಸಂಜೆ ಮೇಲೆ ಹೋಗೋಣ ಅಂದ್ಬಿಟ್ಟು ಸಂಜೆ ಈಗ ಹೋಗ್ತಾ ಇದ್ದೀವಿ. ಮಾಡಲ್ಲಪ್ಪ ಯಾಕೆ? ಯಾರು ಅವ್ರು ಕಮೆಂಟ್ ಹಾಕ್ತಾನೆ ಇರ್ಬೋದು. ಅದೇ ಚಾಪೆ ತಗೋಬೇಕು, ಹೂವು ತಗೋಬೇಕಾಯ್ತು. ಸದ್ಯ ಮೂಲಭೂತವಾಗಿ ನೀನು ಅಂಥದ್ದೇನು ನೀನು ತಗೊಳ್ಳೋದಂಥದ್ದೇನಿದೆ ನಮ್ಮದು? ಇಲ್ಲಿ ಅದೇ ಮ್ಯಾಟ್ ಒಂದು ಬೇಕು. ಹಾಂ ಅದು ಕೂಡ ಅದು ಯಾವಾಗ ಒಂದಿನ 3 kg ಹಾಕಿರ್ತಾರೆ, ಒಂದಿನ 2.5 kg ಇರುತ್ತೆ. ಮ್ಯಾಟ್ ಇರಲಿ, ಅದು ಬಿಟ್ರೆ ಬೀಮ್ ಬ್ಯಾಗ್ ತಗೋತೀಯಾ? ಹಾಂ ಬೀಮ್ ಬ್ಯಾಗ್ ತಗೋತೀಯಾ? ಬ್ಯಾಗು ನಾವು ಯೋಚನೆ ಮಾಡಬೇಕು. ಸುಮ್ಮನೆ ತಗೊಂಡ್ಬಿಟ್ಟು ಮೇಲೆ ತೆಗೆಯೋದಲ್ಲ, ಯೋಚನೆ ಮಾಡು. ಏನು ಅದೇನು ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಇರೋದು. ನಮ್ಮ ನೀವೇ ಜಾಗ ಅದು ವಾರದ ಕೂತದೆ. ಆಮೇಲೆ ನಮ್ಮ ಸರ್ ಒಬ್ಬರು ಎಸ್ಕಟ್ನವರು ಚೆನ್ನಾಗೈತೆ, ನನಗೊಂದು ನೋಡು ಅಂತ. ನನಗೊಂದು ಪಿಕ್ಸ್ ಇದ್ದು ನೋಡು ಅಂತ. ಇಲ್ಲಿ ಹೇಳಿಸ್ಲಾ ಆ ಕಡೆನಾ? ಅವನ ಅಂಗಡಿ ಐತೇನೆ. ಒಂದೂವರೆಯಿಂದ 2 ಏನು ಲೆಕ್ಕದಲ್ಲಿ ಏನು ಮಾಡ್ಬೇಕು ಹೇಳಿ ಇವಾಗ ನಾನು? ಅದೇ ಅಮೌಂಟ್ ಹಾಕ್ಬೋದು. ಇದರಲ್ಲಿ ಹಾಕ್ಲಾ? ಅವನೊಂದು ಸಾವಿರ ಹಾಕ್ಬೇಕು ನನಗೆ. ಎಷ್ಟು ಹಾಂ ನನ್ನ ತೆಗಿಬೇಡ ಅಂತಾನೆ. ಲಡ್ಡು ಏನಿದು ಹಿಂಗೆ ಮಾಡ್ತಾರಾ? ಹೊಡಿತಾರವ್ರು ನಿಂಗೆ? ಏಯ್ ಹೊಡಿತೀನಿ ನಿನಗೆ, ಹೊಡಿತೀನಿ ನಿನಗೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪುಟ್ಟದೊಂದು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.